ಏಕಸದಸ್ಯ ಪೀಠದಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಎರಡು ಕಡೆಯವರು. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಮುಂಚೆ ವಿಭಾಗೀಯ ಪೀಠಕ್ಕೆ ಮನವಿಯನ್ನ ಸಲ್ಲಿಸುವಂಥದ್ದು, ಮೇಲ್ಮನವಿಯನ್ನ ಹಾಕೋದು. ಸಿಎಂ ಹಾಗೂ ದೂರುದಾರರ ಪರ ವಕೀಲರು ಈಗಾಗಲೇ ಇಬ್ರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರ ಪರ ಬರಲಿ ಅಥವಾ ಯಾರ ವಿರುದ್ಧವಾಗಿ ಇರಲಿ, ನಾಳೆ ಅಥವಾ ಗುರುವಾರ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇವೆ. ಅದಕ್ಕೋಸ್ಕರ ಸಿದ್ಧತೆಗಳಾಗ್ತಾ ಇವೆ. ಏಕಸದಸ್ಯ ಪೀಠದಲ್ಲಿ ಇವತ್ತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ನೀಡುವಂತಹ ಒಂದು ತೀರ್ಪು ಏನಿರುತ್ತೆ ಅದು ಏಕಸದಸ್ಯ ಪೀಠದಲ್ಲಿ ಬರುವಂತಹ ಒಂದು ತೀರ್ಪು. ಯಾಕಂದ್ರೆ ಸಿಂಗಲ್ ಬೆಂಚ್ ನ್ಯಾಯಮೂರ್ತಿಗಳು ಒಬ್ಬರೇ ಇರ್ತಾರೆ, ಒಬ್ರು ಕೊಡುವಂತಹ ಒಂದು ತೀರ್ಪು. ಅದಾದ ನಂತರ ವಿಭಾಗೀಯ ಪೀಠ, ಸೊ ಅಲ್ಲಿಗೆ ಹಾಕುವಂಥದ್ದು, ಅಂದ್ರೆ ಅರ್ಜಿಯನ್ನು ಸಲ್ಲಿಸುವಂಥದ್ದು, ಮೇಲ್ಮನವಿಯನ್ನು ಸಲ್ಲಿಸುವಂಥದ್ದು ಸಾಧ್ಯತೆಗಳಿವೆ. ಸೊ ಅದಕ್ಕೆ ಈಗಾಗಲೇ ಎರಡು ಕಡೆಯವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೋಡಿ, ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ದುರುದ್ದೇಶದ ದೂರು ಅನ್ನುವಂಥದ್ದು ಸಿಎಂ ಪರ ಇರುವಂತಹ ವಾದ. ಸಿಎಂ ವಿರುದ್ಧದ ವಾದ. ರಾಜ್ಯಪಾಲರು ವಿವರವಾದ ಕಾರಣಗಳನ್ನು ಏನು ಕೊಡಬೇಕಾಗಿಲ್ಲ, ಅವರಿಗೆ ಅನ್ನಿಸ್ತು ಇದ್ರ ಬಗ್ಗೆ ಇದರಲ್ಲಿ ಕೆಲವೊಂದಷ್ಟು ಸತ್ಯಾಸತ್ಯತೆಗಳಿವೆ ಅಂತೇಳಿ, ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಎಂ ವಿರುದ್ಧವಾದಂಥ ವಾದ ಇದು. ಬರೀ ಇವತ್ತು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತೀರ್ಪು ಕೂಡ ಪ್ರಕಟವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಇವತ್ತು ಇಡೀ ರಾಜ್ಯವೇ ಕಾದು ಕುಳಿತಿರುವಂತಹ ತೀರ್ಪು. ಐ ಥಿಂಕ್ ಸಿಎಂ ಕೂಡ ಟೆನ್ಷನ್ನಲ್ಲಿದ್ದಾರೆ, ಇಡೀ ರಾಜ್ಯವೇ ಇವತ್ತು ಎದುರು ನೋಡ್ತಾ ಇದೆ. ಸೊ ಇವತ್ತಿನ ಒಂದು ವಿಚಾರ ಕೋರ್ಟ್ನಲ್ಲಿ ಏನಾಗಬಹುದು ಅನ್ನುವಂಥ ಒಂದು ಕುತೂಹಲ. ಬಹುಶಃ 12 ಗಂಟೆಗೆ ಪ್ರಕಟವಾಗುವಂಥ ಒಂದು ತೀರ್ಪು. ಏನೇನು ಸಾಧ್ಯಾಸಾಧ್ಯತೆಗಳನ್ನು ಈಗ ಸದ್ಯಕ್ಕೆ ನಾವು ಮಾತನಾಡ್ಬೋದು ರಮೇಶ್? ರೆಹಮಾನ್, ಇವತ್ತು ಬಹಳ ಮಹತ್ವದ ದಿನ ಸಿಎಂ ಸಿದ್ದರಾಮಯ್ಯ ಪಾಲಿಗೆ. ಯಾಕೆ ಅಂತಂದ್ರೆ ಇವತ್ತು ಅವರ ಒಂದು ರಿಟರ್ನ್ ಅರ್ಜಿಯನ್ನ ಏನ್ ಸಲ್ಲಿಸಿದ್ದಾರೆ, ರಾಜ್ಯಪಾಲರ ಆದೇಶ ಸರಿಯಿಲ್ಲ, ಇದು ಕಾನೂನು ಬಾಹಿರ, ಹೀಗಾಗಿ ಅವರ ಆದೇಶವನ್ನ ರದ್ದುಪಡಿಸಬೇಕು ಅಂತೇಳಿ ಏನು ಮನವಿಯನ್ನು ಮಾಡಿದ್ದಾರೆ, ಅದರ ಒಂದು ಕಾನೂನು ಬದ್ಧತೆ ಬಗ್ಗೆ ಇವತ್ತು ಹೈಕೋರ್ಟ್ ತೀರ್ಮಾನ ಕೊಡುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರ ರಿಟ್ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕರಿಸಿದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಯಾಕೆಂದ್ರೆ ಆಗ ಖಾಸಗಿ ದೂರುದಾರರು ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ, ಅದಕ್ಕೆ ಮತ್ತೆ ಜೀವ ಬರುತ್ತೆ. ಆಗ ಅವ್ರು ಅಲ್ಲಿ ಏನಾದ್ರು ಮತ್ತೆ ಮೂವ್ ಮಾಡಿ ಅಲ್ಲಿ ವಿಚಾರಣೆ ನಡೆದು ಕೋರ್ಟ್ ಏನಾದ್ರು ತನಿಖೆಗೆ ಆದೇಶ ಕೊಟ್ರೆ, ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ವಿಚಾರಣೆ ನಡೆದು ಅಲ್ಲಿ ತನಿಖೆಗೆ ಆದೇಶ ಕೊಟ್ರೆ ಆಗ FIR ದಾಖಲಾಗುವಂತ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ಇವತ್ತು ರಾಜ್ಯಪಾಲರ ಆದೇಶವನ್ನ ರದ್ದುಪಡಿಸಿದ್ರೆ ಆಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರ ವಿರುದ್ಧ ಯಾವುದೇ ರೀತಿ ತನಿಖೆ ಆಗೋದಿಲ್ಲ, ಮತ್ತೆ ರಾಜ್ಯಪಾಲರು ಅನುಮತಿ ಕೊಟ್ಟಂತ ಪ್ರಕ್ರಿಯೆನೇ ಕಾನೂನು ಬಾಹಿರ ಅಂತ ಹೇಳಿ ಏನಾದ್ರು ಹೇಳಿದ್ರೆ ಅವಾಗ ಸಹಜವಾಗಿ ಅವ್ರಿಗೆ ಅನುಕೂಲ ಆಗುತ್ತೆ. ಒಂದ್ ವೇಳೆ ಏನಾದ್ರು ಹೈಕೋರ್ಟ್ ಇದನ್ನ ರಾಜ್ಯಪಾಲರಿಗೆ ಮತ್ತಂದ್ರೆ ಕಾರಣಗಳನ್ನ ಕೊಡಿ, ಸೂಕ್ತ ಕಾರಣಗಳನ್ನ ಕೊಡಿ ಅಂತ ಹೇಳಿ ಏನಾದ್ರೂ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ವಾಪಸ್ ಕಳಿಸಿದ್ರೆ ಆಗ ಮತ್ತೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗುತ್ತೆ ಸಿದ್ದರಾಮಯ್ಯ ಅವರಿಗೆ. ಹೀಗಾಗಿ ಈ 3 ಆಪ್ಷನ್ಸ್ ಇದೆ. ಹೀಗಾಗಿ ಈ 3 ಆಪ್ಷನ್ಸ್ ಅಲ್ಲಿ ಕೋರ್ಟ್ ಏನು ಆರ್ಡರ್ ಮಾಡುತ್ತೆ ಅನ್ನೋದ್ರ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ಒಂದು ಕಾನೂನು ಹೋರಾಟದ ಹಾದಿ ಮತ್ತೆ ಅವರ ಭವಿಷ್ಯ ಎರಡು ಕೂಡ ನಿರ್ಧಾರ ಆಗುತ್ತೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಮೇಶ್.